ಕಾಂಗ್ರೆಸ್ ಬಿಜೆಪಿಯ ನಡುವೆ ಮೆಟ್ರೋ ದರದ ಟಿಕೆಟ್ ಫೈಟ್ ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ವಿಭಿನ್ನ ಪ್ರೊಟೆಸ್ಟ್ ಅನ್ನ ಮಾಡಿರೋದು. ವಿಶೇಷ ಟಿ ಶರ್ಟ್ ಅನ್ನು ಧರಿಸಿ ತೇಜಸ್ವಿ ಸೂರ್ಯ ಕ್ಯಾಂಪೇನ್ ಮಾಡುತ್ತಿದ್ದಾರೆ. ಟಿ ಶರ್ಟ್ ಮೇಲೆ ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅಂತ ಬರೆದಿದ್ದಾರೆ. ಫೇರ್ ಹೈಕ್ ಬೇಡ ಅಂತ ಬಿಜೆಪಿಯಿಂದ ಅಭಿಯಾನ ಆರಂಭ ಆಗಿದೆ. ಆರ್ವಿ ಮೆಟ್ರೋ ಸ್ಟೇಷನ್ ಅಲ್ಲಿ ಬಿಜೆಪಿ ನಾಯಕರು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ ಈ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಸಂಸದರು ಮತ್ತು ಶಾಸಕರು ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅಂತ ಆ ಟಿ ಶರ್ಟ್ ಮೇಲೆ ಬರೆದಿದ್ದಾರೆ. ಫೇರ್ ಹೈಕ್ ಬೇಡ ಅಂತ ಹ್ಯಾಶ್ಟ್ಯಾಗ್ ಮೂಲಕ ಅಭಿಯಾನವನ್ನ ಆರಂಭಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಾಸಕ ರಾಮಮೂರ್ತಿ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಪ್ರಯಾಣಿಕರಿಗೆ ಮನವರಿಕೆ ಮಾಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದಂತಹ ಸಿಕೆ ರಾಮಮೂರ್ತಿರವರು ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿರುವಂತದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟಿಕೆಟ್ ದರ ಏರಿಕೆಯನ್ನ ಯಾರು ಮಾಡಿದ್ದಾರೆ ಅಂತ ಈ ಸದ್ಯದ ಮಟ್ಟಿಗೆ ಇವರ ಮೇಲೆ ಅವರು, ಅವರ ಮೇಲೆ ಇವರು ಇಂದಿಷ್ಟು ವಿಚಾರಗಳನ್ನ ಹಾಕ್ತಾ ಇದ್ದಾರೆ. ಈ ಒಂದು ಏರಿಕೆ ಯಾವ ಸರ್ಕಾರದ ಮೇಲಿದೆ ಅಂತ ಮನವರಿಕೆಯನ್ನ ರಾಜ್ಯದ ಜನರಿಗೆ ಮಾಡಬೇಕು ಅನ್ನೋದು ಕಾರಣದಿಂದಾಗಿ ತೇಜಸ್ವಿ ಸೂರ್ಯ ಒಂದು ವಿಭಿನ್ನವಾದ ಟಿ ಶರ್ಟ್ ಅನ್ನು ಹಾಕೊಂಡು ಬಂದಿರುವಂತದ್ದು. ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ, ಫೇರ್ ಹೈಕ್ ಬೇಡ ಅನ್ನೋ ಒಂದು ವಿಚಾರವನ್ನ ಈ ಸದ್ಯದ ಮಟ್ಟಿಗೆ ಟಿ ಶರ್ಟ್ ಮೇಲೆ ಬರೆದಿರೋದನ್ನ ನಾವು ಗಮನಿಸಿದ್ದೇವೆ. ಇಲ್ಲಿಗೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡೋದಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ ನಾಟಕವನ್ನ ಮಾಡ್ತಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಅನ್ನೋ ಒಂದು ಮನವರಿಕೆಯನ್ನ ಮಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ, ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಈಗ ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಇಲ್ಲಿರುವಂತಹ ಪ್ರಯಾಣಿಕರಿಗೆ ಇಲ್ಲಿ ಯಾವ ಕಾರಣಕ್ಕೆ ದರ ಏರಿಕೆ ಆಗಿದೆ, ಯಾರು ದರ ಏರಿಕೆ ಮಾಡ್ತಿರುವಂತದ್ದು, ಫೇರ್ ಫಿಕ್ಸೇಷನ್ ಕಮಿಟಿಯ ಜವಾಬ್ದಾರಿಯನ್ನು, ರಾಜ್ಯ ಸರ್ಕಾರದ ಹೊಣೆಯನ್ನು, ಕೇಂದ್ರ ಸರ್ಕಾರದ ಹೊಣೆಯನ್ನು ಅನ್ನೋ ಒಂದು ಮನವರಿಕೆಯನ್ನು ಮಾಡೋದ್ರ ಜೊತೆಗೆ ಒಂದು ಹೊಸ ಆಂದೋಲನವನ್ನು ಕೂಡ ಆರಂಭ ಮಾಡುವಂತ ಪ್ರಯತ್ನದಲ್ಲಿ ತೊಡಗಿರುವಂತದ್ದು ಜನರಿಗೆ ಅರ್ಥಪಡಿಸಿ ತದನಂತರ ದರ ಏರಿಕೆ ವಿಚಾರವಾಗಿ ಒಂದು ಅಭಿಯಾನವನ್ನ ಕೂಡ ಆರಂಭ ಮಾಡಿಸುವ ಕೆಲಸವನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡವರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಪ್ರೈಸ್ ಪಾಲಿಟಿಕ್ಸ್ ವಿಚಾರವಾಗಿ ತೇಜಸ್ವಿ ಸೂರ್ಯ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಮೆಟ್ರೋ ದರದ ವಿಚಾರವಾಗಿ ಯಾಕೆ ಮಾತಾಡ್ತಿಲ್ಲ ಅನ್ನುವಂಥದ್ದು ತೇಜಸ್ವಿ ಸೂರ್ಯ ಅವರ ಪ್ರಶ್ನೆ ಆಗಿದೆ. ಕೂತು ಚರ್ಚೆ ಮಾಡೋಣ ಅಂತ ಸಿಎಂ ಯಾಕೆ ಹೇಳ್ತಾ ಇಲ್ಲ? ಮುಖ್ಯಮಂತ್ರಿಗಳು ಯಾಕೆ ಇದರಲ್ಲಿ ಸುಮ್ಮನಿದ್ದಾರೆ? ಬೆಲೆ ಏರಿಕೆಯನ್ನ ಯಾಕೆ ಸಿಎಂ ಇಳಿಸ್ತಾ ಇಲ್ಲ? ಇದು ತೇಜಸ್ವಿ ಸೂರ್ಯ ಅವರ ಪ್ರಶ್ನೆ ಆಗಿದೆ ರಿಪಬ್ಲಿಕ್ ಕನ್ನಡದ ಮೂಲಕ. ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವ ತೇಜಸ್ವಿ ಸೂರ್ಯ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಸರ್, ಈಗಾಗಲೇ ಪ್ರಯಾಣಿಕರ ಗಮನಕ್ಕೆ ತಂದಿದ್ದೀರಾ, ಅವರ ಸಲಹೆ ಸೂಚನೆಯನ್ನು ಪಡೆದಿದ್ದೀರಾ. ಆದ್ರೆ ಕೇಂದ್ರ ಸರ್ಕಾರ ಈ ಒಂದು ದರ ಏರಿಕೆಯನ್ನು ಮಾಡ್ತಿದೆ ಅಂತ ಆರೋಪಕ್ಕೆ ನೀವು ಉತ್ತರವನ್ನು ಕೊಟ್ಟಿರೋದು ರಾಜ್ಯ ಸರ್ಕಾರ ಪ್ರಸ್ತಾವನೆ ಕೊಟ್ಟಿದೆ ಅನ್ನೋದು. ಮಧ್ಯದಲ್ಲಿ ರಾಜ್ಯ ಸರ್ಕಾರ ಇಲ್ಲಿವರೆಗೂ ತೋರಿಸ್ಕೊಂಡ್ ಬಂದಿರೋದು ಕೇಂದ್ರ ಜಾಸ್ತಿ ಮಾಡಿದೆ ಅಂತ. ಕೇಂದ್ರ ಸರ್ಕಾರದ ಸಚಿವರು ಕೂಡ ಈಗ ಬಿಎಂಆರ್ಸಿಎಲ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ. ದರ ಏರಿಕೆ ಬೇಡ ಅಂತ ಮೌಖಿಕವಾಗಿ ಹೇಳಿದ್ದಾರೆ. ದರ ಏರಿಕೆ ಬೇಡ ಅಂತ. ದರ ಏರಿಕೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದಮೇಲೆ ಇಳಿಸೋದಕ್ಕೆ ಅಧಿಕಾರ ಇದೆಯಾ ಅಂತ ಈಗ ವಿಪಕ್ಷ ಅಂದ್ರೆ ಆಡಳಿತ ಪಕ್ಷ ಟೀಕೆ ಮಾಡ್ತಿರೋದು. ಈಗ ಇವರದ್ದು ಆರ್ಗ್ಯುಮೆಂಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಇಷ್ಟೆಲ್ಲ ಗಲಾಟೆ ಆಗಿರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಯದ ಮೇಲೆ ಮೌಖಿಕವಾಗಿ ಅವರಿಗೆ ತಿಳಿಸಿದ್ದಾರೆ. ಇದು ಕೂತು ಚರ್ಚೆ ಮಾಡಿ ಇದನ್ನ ಏನು ಸರಿ ತಪ್ಪುಗಳನ್ನು ನೋಡಿ ಹಾಕೋವರೆಗೂ ಕೂಡ ಇದನ್ನ ಮುಂದೆ ತಗೊಂಡು ಹೋಗೋದು ಸರಿಯಲ್ಲ ಅಂತ. ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇಲ್ಲ ಇದನ್ನ? ಈಗ ಈ ಹಿಂದೆ 105% 10 ತಿಂಗಳಿಂದ ಜಾಸ್ತಿ ಮಾಡಿದ್ರಲ್ಲ, ಅವಾಗ ಸರ್ಕಾರ ಜನ ಗಲಾಟೆ ಮಾಡಿದ ತಕ್ಷಣ ಏನ್ ಮಾಡಿದ್ರು ಮುಖ್ಯಮಂತ್ರಿಗಳು? ಸೂಚನೆ ಕೊಟ್ರು, 71% ಇಳಿಸಿದ್ರು. ಅವಾಗ ಈ ಪ್ರಶ್ನೆ ಯಾಕೆ ಬರಲಿಲ್ಲ ಅವರಿಗೆ? ಏರ್ಸಕ್ಕೆ ಅಧಿಕಾರ ಇಲ್ದಲೇ ಇದ್ದವರು ಕೆಳಗೆ ಹೆಂಗ್ ಇಳಿಸಿದ್ರು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಇವಾಗ ಕೇಳಕ್ ಇಚ್ಛೆ ಪಡ್ತೀನಿ. ಈ ಹಿಂದೆ 105% ಇದ್ದಾಗ 71%ಗೆ ಇಳಿಸಿದ್ವಿ ನಿಮ್ಮ ಸೂಚನೆ ಮೇಲೆ ಅಂತ ನೀವು ಹೇಳಿದ್ರಲ್ಲ, ಟ್ವೀಟ್ ಮಾಡಿದ್ರಲ್ಲ, ಜನಕ್ಕೆ ಇಲ್ಲ ನಾವಿವಾಗ ಕಡಿಮೆ ಮಾಡಿಸಿದೀವಿ ಅಂತ ಹೇಳಿದ್ರಲ್ಲ, ತಿರ್ಗಾ ಈಗ ಯಾಕೆ ಮಾಡ್ತಾ ಇಲ್ಲ ಅದನ್ನ? ಈ ಲಾಜಿಕ್ ನಮಗೂ ಬರುತ್ತೆ, ಇದನ್ನ ಹೆಂಗ್ ಹೇಳಬೇಕು ಅಂತ. ರೇಟ್ ಜಾಸ್ತಿ ಆಗಬೇಕಿದೆ. ಈಗ ಸರ್ಕಾರಕ್ಕೆ ರೇಟ್ ಜಾಸ್ತಿ ಆಗ್ಬೇಕಾಗಿದೆ. ಎವಿಡೆನ್ಸ್ ಬಟ್ಟೆ ಮೇಲೆ ಹಾಕೊಂಡ್ ಬಂದ್ಬಿಟ್ಟಿದ್ದೀನಲ್ಲ ಸರ್, ನಾನು ಬಹಳ ಕ್ಲಿಯರ್ ಆಗಿದೆ.
ರಾಜ್ಯ ಸರ್ಕಾರ ಏನಂದ್ರು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಆರ್ಥಿಕ ಸ್ಥಿತಿ ಬಹಳ ಕುಸ್ತಿದೆ, ನಾವು ಖಾಲಿ ಟ್ರಂಕ್ ಆಗಿದೀವಿ, ಆದ್ರಿಂದಾಗಿ ನೀವು ದರ ಏರಿಕೆ ಮಾಡಿ ಅಂತ. ನೀವು ವಿದ್ಯಾವಂತರಿದ್ದೀರಿ, ದಯವಿಟ್ಟು ಇದನ್ನ 2 ಸಾಲ ನೀವೇ ಓದ್ಬಿಡಿ. ನಾನು ಓದಿದ್ರೆ ಮತ್ತೆ ನಾನು ಕಲ್ಪಿಸ್ಕೊಂಡು ಓದ್ತೀನಿ ಅಂತಾರೆ. ಇದನ್ನ ಓದಿ ಸರ್. ಇದು ಮೈಕ್ ಇಟ್ಕೊಳ್ಳಿ. Shadow cash support for the till now the government of Karnataka is providing shadow cash support for the following through the budgetary allocation. ಅದರ ಜೊತೆಗೆ ಈಗ ಕ್ಯಾಶ್ ಲಾಸ್ reimbursement to interface sub debt towards loan repayment. Present financial position of government of Karnataka, the state government may not continue to provide the SES. ಏನಂಗಂದ್ರೆ ಗೊತ್ತಾಯ್ತಲ್ಲ ಯಾಕೆ ರೇಟ್ ಜಾಸ್ತಿ ಆಗಿದೆ ಅಂತ. ಇದೇ ಡಾಕ್ಯುಮೆಂಟ್ ಅನ್ನು ತಗೊಂಡೋಗಿ ನಾನೊಂದು ಎಕ್ಸ್ಟ್ರಾ ಟಿ ಶರ್ಟ್ ಪ್ರಿಂಟ್ ಮಾಡ್ಕೊಂಡ್ ಬಂದಿದ್ದೀನಿ, ನಿಮ್ಗೆ ಕೊಡ್ತೀನಿ, ಮುಖ್ಯಮಂತ್ರಿಗಳಿಗೆ ಹೋಗಿ ತೋರಿಸಿ ಅವ್ರಿಗೆ ಕೇಳ್ಬಿಡಿ, ಸರ್ ಇದು ಯಾಕೆ ನೀವು ಹಿಂಗ್ ಹೇಳಿದೀರಾ, ನಿಮಗೆ ದುಡ್ಡು ಕೊಡಕ್ ಆಗದಲ್ಲೇ ಇರೋ ಕಾರಣಕ್ಕೋಸ್ಕರ ಮೆಟ್ರೋ ಪ್ರೈಸ್ ಜಾಸ್ತಿ ಆಗ್ತಾ ಇದೆಯಾ, ದಯವಿಟ್ಟು ಸತ್ಯ ಸಾರ್ವಜನಿಕರಿಗೆ ತಿಳಿಸಿ ಅಂತ ಕೇಳಿ. ಖಾಲಿ ಟ್ರಂಕ್ ಅಂದಾಗ ಸರ್ ನಿಮ್ಮನ್ನ ಡಿ.ಕೆ. ಶಿವಕುಮಾರ್ ಪ್ರತಿ ಬಾರಿ ಖಾಲಿ ಟ್ರಂಕ್ ಅಂತಾರೆ, ಈಗ ಎಮರ್ಜೆನ್ಸಿ ಎಕ್ಸಿಟ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಖಾಲಿ ಟ್ರಂಕ್ ಯಾರು ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದಾರಲ್ಲ ಸರ್. ನಮ್ಮ ಹತ್ರ ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ SES ಅಂದ್ರೆ ಏನು? ನಾವು ಖಾಲಿ ಟ್ರಂಕ್ ಆಗಿದೀವಿ, ಕರ್ನಾಟಕದಲ್ಲಿ ಇವತ್ತು ದುಡ್ಡಿಲ್ಲ, ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದರಿಂದಾಗ ಅವ್ರ ಪಾಪ ಪ್ರತಿ ಸತಿ ಖಾಲಿ ಟ್ರಂಕು ಅನ್ನೋದು ಇದು ವಾಸ್ತವ ಸ್ಥಿತಿ. ಸರ್ಕಾರ ಇದಕ್ಕೆ ಪ್ರತ್ಯುತ್ತರ ಏನು ನೀಡುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BWSSB ಮಹಾ ನಿರ್ಲಕ್ಷ್ಯದಿಂದಾಗಿ ಮಾಲೀಕರು ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರಿನ ಜೊತೆಗೆ ಒಳಚರಂಡಿ ನೀರು ಕೂಡ ಮಿಶ್ರಣವಾಗಿ ಬರ್ತಾ ಇರೋದು ಮಾಲೀಕರಿಗೆ ಭಾರಿ ಸಂಕಷ್ಟ ಆಗ್ತಾ ಇದೆ. ಈ ಬಗ್ಗೆ BWSSB ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಲೀಕರ ಬೇಸರ ಆಗಿದೆ. ಆನ್ಲೈನ್ ಮೂಲಕ ದೂರು ನೀಡಿದ್ರು ಹುಳಿಮಾವು ನಿವಾಸಿಗಳು, ದೂರು ನೀಡಿದ್ರು ಮನೆ ಮಾಲೀಕರ ಗೋಳನ್ನ ಕೇಳ್ತಾ ಇಲ್ಲ BWSSB. ಸ್ವಂತ ಖರ್ಚಿನಲ್ಲಿಯೇ ಮನೆ ಕ್ಲೀನ್ ಮಾಡಿಸಿದ್ದಾರೆ ನಿವಾಸಿಗಳು. ಕುಡಿಯುವ ನೀರಿನ ಜೊತೆಗೆ ಒಳಚರಂಡಿ ನೀರು ಮಿಶ್ರಣವಾಗಿ ಬರ್ತಾ ಇರೋದು, ಒಳಚರಂಡಿಯ ನೀರು ಮನೆಯೊಳಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಈ ಬಗ್ಗೆ BWSSB ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥ ಬೇಸರ ಈಗ ಈ ಎಲ್ಲಾ ಹುಳಿಮಾವು ನಿವಾಸಿಗಳದ್ದಾಗಿದೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಡೀ ಮನೆ ತುಂಬಾ ಯಾವ ರೀತಿ ಒಳಚರಂಡಿ ನೀರು ಬಂದಿದೆ ಅಂತ ಹೇಳಿ. BWSSB ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋ ಬೇಸರವನ್ನ ಈಗ ಹುಳಿಮಾವು ನಿವಾಸಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನ್ ಮಾಡ್ತಾ ಇದೆ BWSSB ಅನ್ನೋದು ಇವರ ಪ್ರಶ್ನೆ.